ಅರಿ ಎಲ್ಲ ದೊಡ್ಡ ಮಂದಿಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಸ್ಕಿಪ್ ಮಾಡಾರ್ದಂಗ ನೋಡ್ರಿ. ಇದು ಹತ್ತರಿಕೆ ಪಲ್ಯ ಅಂತ ಅಂತೀವಿ ನಾವು. ಉತ್ತರ ಕರ್ನಾಟಕದ ಕಡೆ ಭಾಳ ಪಲ್ಯ ಅದೆಲ್ಲ ಮಾಡ್ಕೊಂಡು ತಿಂತೀವಿ. ಆಮೇಲೆ ಇನ್ನೊಂದು ಏನಂದರೆ ಇದು ಹಸಿದಾಗಿ ತಿನ್ನೋದ್ರಿಂದ ರಕ್ತ ಪ್ರಮಾಣ ಜಾಸ್ತಿ ಆಗ್ತೈತಿ. ಹಾಗಾಗಿ ಇದು ಪಲ್ಯ ತೊಗೊಂಡು ಬಂದಾರ. ಬರೋರಿದ್ರು ಅವರಿಗೆ ಹತ್ತರಿಕೆ ಪಲ್ಯ ಮತ್ತು ಮೆಂತಿ ಪಲ್ಯ ತೊಗೊಂಡು ಬಾ ಅಂತ ಹೇಳಿದ್ರೆ ತಂದಿಟ್ಟಿವಿ. ಅವ್ರು ಬಂದಮೇಲೆ ಒಯ್ತೀನಿ ಅಂತ ಹೇಳ್ಯಾರ. ಇದು ಭಾಳ ಈ ಕಡೆ ಜಾಸ್ತಿ ಬೆಳೀತದ. ಅಂದರೆ ನಾವೇನು ಅದಕ್ಕೆ ಬೀಜ ಗೀಜ ಹಾಕಿ ಬೆಳೆಸಲ್ಲ. ಅದು ಹುಲ್ಲು ಯಾವ ರೀತಿಯಾಗಿ ಹೇಳ್ತೈತಲ್ಲ ಹಂಗೆ ಅದು ಹುಲ್ಲಿನ ಥರನೇ ಅದನ್ನು ಎಲ್ಲ ಕಡೆನೂ ಆಗಿಬಿಟ್ಟಿರ್ತೈತಿ. ಇದು ಜಾಸ್ತಿ ಯೂಸ್ ಮಾಡ್ತೀವಿ ಈ ಕಡೆ. ನಿಮ್ಗೆ ಗೊತ್ತಿರ್ತೈತಿ ಉತ್ತರ ಕರ್ನಾಟಕ ಊಟ ಮಾಡುವಾಗ ಒಂದು ಸ್ವಲ್ಪ ಸೈಡಿಗೆ ಪಲ್ಯ, ಉಳ್ಳಾಗಡ್ಡಿ, ಆಮೇಲೆ ಉಪ್ಪಿನಕಾಯಿ, ಈ ಥರ ಮೊಸರು, ಈ ಥರ ಏನಾದರೂ ಸೈಡ್ ಡಿಶ್ಗಳು ಜಾಸ್ತಿ ಇರ್ತಾವೆ. ಕರ್ದಿದ್ದ ತಿಂಡಿಗಿಂತ ಈ ಥರ ಹಸಿ ತರಕಾರಿ ಏನಂತೀವಲ್ಲ ಆ ಥರದ್ದು ಜಾಸ್ತಿ ಯೂಸ್ ಮಾಡ್ತಾರೆ ಊಟದ ಜೊತೆ. ಪುಂಡಿ ಪಲ್ಯ ಐತೆ ಅದು. ಮತ್ತು ಅಭಿ ಇಬ್ಬರು ಏರಿಯಾದಾಗ ಒಂದು ಸ್ವಲ್ಪ ರೌಂಡ್ಸ್ ಹಾಕೊಂಡು ಬಂದಾಗ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು. ಆದ್ರೆ ಒಂದು ಸ್ವಲ್ಪ ಎಂಟ್ರಿ ಮಾಡ್ಸೋದಿತ್ತು ಪಾಸ್ಬುಕ್. ಹಾಗಾಗಿ ಅವ್ನಿಗೆ ಕರ್ಕೊಂಡು ಎಂಟ್ರಿ ಮಾಡ್ಸೋಕೆ ಹೊಂಟಿನ್ರಿ ಬ್ಯಾಂಕಿಗೆ. ಬಂದಮೇಲೆ ನಾವು ಇದಕ್ಕೆ ಹೋಗೋರಿದ್ವಿ ಇಂಡಿಗೆ. ನಮ್ದು ಪೇಮೆಂಟ್ ವೋಚರ್ ತಿಂಗಳದೇನು ಇರ್ತೈತಲ್ಲ ಅದು ಕೊಡೋದಿತ್ತು. ಯಾಕಂದ್ರೆ 19ನೇ ತಾರೀಕು ಐತಿ. ಆಮೇಲೆ 20ನೇ ತಾರೀಕು ರೇವಾರ್ ಬರ್ತೈತಿ. ಮುಂದೆ ಆ ಕಡೆ ಅಂತೂ ದೀಪಾವಳಿ ಸಲುವಾಗಿ ರಜಾ ಅದಾವು. ಹಾಗಾಗಿ ಅವಾಗ ಮುಟ್ಸೋದಾಗಂಗಿಲ್ಲ ಅಂತೇಳಿ ಇವತ್ತೇ ಒಯ್ದು ಕೊಟ್ರೈತೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ವೋಚರ್ ಒಂದು ಇರಲಿಲ್ಲ. ಹಾಗಾಗಿ ಒಂದು ಹಾಳ್ಯಾಗ ಬರ್ಕೊಂಡು ಅಲ್ಲಿ ಹೋದ ಬಳಿಕ ವೋಚರ್ ತೊಗೊಂಡು ಬರೆದು ಕೊಟ್ಟು ಬರಬೇಕು. ಅದು ನೆನಪೇ ಇರಲಿಲ್ಲ ನಮ್ಗೆ. ಆಮೇಲೆ ಮೆಸೇಜ್ ನೋಡಿದೆವು ನಾವು, ಪೇಮೆಂಟ್ ವೋಚರ್ ತಂದು ಕೊಡ್ರಿ ತಂದಿದ್ರು. ಆಮೇಲೆ ಅವಾಗ ಮತ್ತೆ ತಯಾರಾದೆವು. ಬಿ ಕರ್ಕೊಂಡು ಹೊಂಟೀನಿ. ಅವನಿಗೆ ಇಂಡಿಗೆ ಹೋಗೋದಂದ್ರೆ ಭಾಳ ಖುಷಿ ರೀ. ಎಷ್ಟು ಖುಷಿಯಿಂದ ಮಾತಾಡತ್ತಾನ. ಬಸ್ಸನ್ನ ಹೋಗಮ್ಮಂಥೇಳಿ ಬಸ್ ಸಲುವಾಗಿ ಕಾಯ್ಕೊಂತ ನಿಂತೀವಿ. ಮಾತಾಡಲ್ಲ ಬಸ್ ಬತ್ತು. ಏರಾರ ಇಲ್ಲಿ ಯಾರಿಗೆ ಗೊತ್ತವ್ರ ಅದ್ರಾಗ ಏರಾರ ಇಲ್ಲಿ ಯಾರಿಗೆ ಗೊತ್ತವ್ರ. ಬಸ್ ಬತ್ತು ಹಿಂಡಿ ಕಲಬುರ್ಗಿ ಐತೆ. ಆ ಕಡೆಯಿಂದ ಅವ್ವ ಮತ್ತು ಮೌಶಿಯವ್ರು ಬರತ್ತಿದ್ರು. ಅವ್ರು ಬರೋದ್ರಾಗೆ ನಾನು ಹೊಳ್ಳಿ ಮತ್ತೆ ನಮ್ಮ ಊರಿಗೆ ವಾಪಸ್ ಬರ್ಬೇಕಂತ ಅಂದ್ಕೊಂಡಿದ್ದೆ. ಅವ್ರು ಬಿಜಾಪುರದ ಬರೋದ್ರಾಗೆ ನಾನು ಇಂಡಿಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಂತ ಅಂದ್ಕೊಂಡಿದ್ದೆ. ಆಗಲಿಲ್ಲ. ಆದ್ರೆ ಇನ್ನೂ ಅವರು ಸಮೀಪ ಬಂದಿರೋ ಅಷ್ಟೊತ್ತಿಗೆ ನಾನೇ ಲೇಟ್ ಆಯಿತು ನನಗೆ ಇಂಡಿಗೆ ಹೋಗ್ಲಿಕ್ಕೆ. ಇದ್ದಾಗ ಹಿಂದೆ ಸೈಡ್ ಕೂಡ ಬದಲಿ ಏನೋ ಮುಂದೆ ನಿಂತು ಹೋಗೋದು ಚಲೋ ರೀ. ಖಾರ ಕುಟ್ಟು ಇದ್ರಾಗ ಗಿರಣೆ ಹಾಕಿ ಕುಟ್ಟದಂಗೆ ಒಂದೇ ಸಮನೆ ಮ್ಯಾಗ ತೆಳಗ ಎತ್ತೆತ್ತಿ ಒಗ್ದಂಗೆ ಆಗ್ಲಿಕತ್ತಿತ್ತು. ಅದು ಒಗೆ ಗದ್ದಲಕ್ಕೆ ನೋಡ್ರಿ ಇಲ್ಲಿ ಅಳಗಾಡ ಸಲುವಾಗಿ ಸೀಟೆ ಕಿತ್ಕೊಂಡು ಹೊರಗೆ ಬಂದು ಬಿದ್ದುಬಿಟ್ಟೈತಿ. ಅಷ್ಟು ಇದಾಗ್ಲತ್ತದ. ಮ್ಯಾಗ ಆಕಾಶ ವೈಕುಂಠ ಎಲ್ಲ ನೋಡ್ಕೊಂಡು ಬಂದಂಗೆ ಆಯ್ತು. ತೆಳಗೆ ಪಾತಾಳಕ್ಕೆ ಹೋಗಿ ಬಂದಂಗೆ ಆಗಿಬಿಡ್ತು ನಮ್ಮ ಸ್ಥಿತಿ. ಬರ್ಬೇಕಾದ್ರೆ ನಮ್ಮ ಸ್ಥಿತಿ ಏನಾಗಲ್ಲಕ್ಕ. ಆದರೂ 30 ಲಕ್ಷದ ಬಸ್ನಾಗ ಹೋಗಿ ಬರ್ತೀವಲ್ರಿ, ಅಷ್ಟು ಶ್ರೀಮಂತರ ಅದೇವಿ. ಹಂಗೆ ಮತ್ತು ಟಿಕೆಟ್ ಕೊಡ್ಲಾರ್ದೆ ದುಡ್ಡು ಕೊಡ್ಲಾರ್ದೆ ಹೋಗೋಷ್ಟು ಬಡವರು ಆಗಿಬಿಟ್ಟಿವಿ. ನಮಗೆ ಮತ್ತು ಬಸ್ಸಿಗೆ ಭಾಳ ಜನ್ಮಾಂತರ ಸಂಬಂಧ ಐತೆ ನೋಡ್ರಿ. ಯಾವಾಗಲೂ ಬಸ್ನಾಗೆ ಹೋಗ್ತೀವಿ, ಬಸ್ನಾಗೆ ಬರ್ತೀವಿ. ಈಚೆ ಕಡೆ ಹೋಗಮ್ಮ, ಈಚೆ ಕಡೆ ಹೋಗಮ್ಮ. ಅವಸರ ಮಾಡತ್ತೆ ಯಾರು ಮಾತಾಡ್ತಿದ್ರು ಅವ್ರಿಗೆ ಕೇಳ. ಪೇಮೆಂಟ್ ವೋಚರ್ ಇರಲಿ. ಫಸ್ಟ್ ಪೇಮೆಂಟ್ ವೋಚರ್ ತೊಗೊಂಡು ಬಂದಿರತೈತಿ. ಜೆರಾಕ್ಸ್ ಅಂಗಡಿಗೆ ಹೊಂಟಿದ್ದೆ. ನಮ್ಮ ಊರಲ್ಲಿ ಜೆರಾಕ್ಸ್ ಅಂಗಡಿ ಕೆಲವೊಂದು ಸಾರಿ ತರ್ದಿರ್ತೈತಿ, ಕೆಲವೊಂದು ಸಾರಿ ಬಂದಿರ್ತೈತಿ. ಇನ್ನು ಕೆಲವೊಂದು ಸಾರಿ ಕರೆಂಟ್ ಇರೋಂಗಿಲ್ಲ, ಕೈ ಕೊಟ್ಟುಬಿಡ್ತದ ಅನಿವಾರ್ಯ ಟೈಮ್. ಹಾಗಾಗಿ ಅಲ್ಲಿ ಸುಮ್ಮನೆ ಕೈ ಕೂತ್ಕೊಂಡಿರತ್ತೇಳಿ ಇಲ್ಲೇ ಬಂದು ವೋಚರ್ ತೊಗೊಂಡು ಪೇಮೆಂಟ್ ವೋಚರ ಬರ್ಕೆ ಕೊಟ್ಟು ಬಂದೆವು. ಅದರ ನೀರಿನ ಬಾಟ್ಲಿ ಅಲ್ಲೇ ಬಿಟ್ಟು ಬಂದೆವು. ನನ್ನ ಮಗ ನೀರಿನ ಬಾಟ್ಲಿ ಕೇಳತ್ತಿದ್ದ. ಒಂದು ಸ್ವಲ್ಪ ನೀರು ಅಡಿಸ್ಕಾಗಿತ್ತು. ಮಕ್ಳು ಅದಾವ ಅಂತೇಳಿ ತೊಗೊಂಡು ಹೋಗಿನಿ. ಆದ್ರೆ ಅದೇ ಮರ್ತು ಬಿಟ್ಟು ಬಂದೆ. ಅವನಿಗೆ ನಿದ್ದೆ ಭಾಳ ಜೋರು ಬಂದಿತ್ತು ರೀ. ನಿದ್ದೆ ತೂಗಿಡ್ಸ್ಲಾಕತ್ತಿದ್ದ. ನಿದ್ದೆ ಎಲ್ಲ ನಂದು ಹಾಳಾಯ್ತಲ್ಲ ಅಂತೇಳಿ ಬಂದು ಎಷ್ಟೊತ್ತನ ಆಯಿತು. ಮನೆಗೆ ಬಂದರೂ ಒಂದೇ ಸಮನೆ ಹೇಳತ್ತಾನ, ನಾನು ನಿದ್ದೆ ಮಾಡ್ತೀನಿ ಅನ್ನ. ಆಯಿತು ಮಲ್ಕೊರಪ್ಪ ಅಂದ್ರೂ ಎಲ್ಲೂ ಕೇಳಲ್ಲಾಗ್ಯಾನ, ಸುಮ್ಮನೆ ಹಠ ಮಾಡತ್ತಾನ. ದೀಪಾವಳಿ ಹಬ್ಬಕ್ಕೆ ನಮ್ಮ ತಂಗಿಯರಿಗೆ ಕರೆಯೋ ಸಲುವಾಗಿ ಅವ್ವ ಮತ್ತು ಮೌಶಿ ಬಂದಿದ್ರು. ಮೊದಲನೇ ವರ್ಷ ದೀಪಾವಳಿ ಹಬ್ಬನ ಎಲ್ಲರೂ ತವ್ರ ಮನೆಯಾಗ ಆಚರಣೆ ಮಾಡ್ತಾರೆ. ಹಾಗಾಗಿ ಹಬ್ಬ ಮಾಡೋ ಸಲುವಾಗಿ ತವ್ರ ಮನೆಗೆ ಕರ್ಕೊಂಡು ಹೋಗೋ ಸಲ ಅಂತ ಬಂದಾರ. ಇಲ್ಲಿ ಬರ್ನ ಮತ್ತೊಂದು ಸಾರಿ ಹೊಲ್ದಾಳ. ಬಾಳಿಕೆ ತಿಂತಾನ ಇವ ಹಳ್ಳ ಆತದ. ನಿಮ್ಮ ಬಾಳಿಕೆ ನೆವ ಹೇಳೇ ನಾ ಏನೇ ಗಪ್ ಮಾಡಿಸಿ ನೋಡಿ. ಇಲ್ಲ ನೋಡಿ ಬಾಳಿಕೆ ಬಾಳಿಕೆ ಹಿಡಿ ಬಾಳಿಕೆ
ಕರ್ಕೊಂಡು ಬಂದು ವಾಪಸ್ ಬೆಳತಾನೆ ನಿಂದಿರ್ಲಿಲ್ಲ ಆ ಕಡೆ ಇಂಡ್ಯಾಗ ಬಸ್ ಒಂದು ಸ್ವಲ್ಪ ಗರ್ದಿ ಭಾಳ ಇರ್ತಾವೆ ಮತ್ತು ಹೊಳಿ ಬಿಜಾಪುರಕ್ಕೆ ಹೋಗಿ ಮುಟ್ಲಕ್ಕೆ ಲೇಟ್ ಆಗ್ತೈತಿ ಆಮೇಲೆ ಬಸ್ನ ಭಾಳ ಇದು ರಶ್ ಇರ್ತೈತಲ್ಲ ಹಾಗಾಗಿ ಹೋಗ್ತೀವಿ ಅಂತೇಳಿ ಜಲ್ದಿನೇ ತಯಾರಾಗಿಬಿಟ್ರು ಒಂದು ಸ್ವಲ್ಪ ಊಟ ಮಾಡಿ ಚಾದ್ ಕುಡ್ದು ಆಕೆ ಅಲ್ಲಿ ಹುಬ್ಳಿಗೆ ಹೋಗಿನ ಬೆಳಗ್ಗೆ ಅನ್ಸಾತಾಳ ಆಕಿ ರಾಗಿ ಮುದ್ದೆ ತಿಂದಾಳ ಆಶಾವ ರಾಗಿ ಮುದ್ದೆ ತಿಂದಾಳ ಸುಮ್ಯಾಗ ಹೊಟ್ಟಲಿದ್ದಾಗ ಅದಕ್ಕೆ ಅವಾಗ ಕರ್ರ ಬಿಟ್ಟು ಅನ್ನೋದು ಬೈತಾಳೆ ಯಾವಾಗ ಇಲ್ಲ ಬಣ್ಣ ತಿರುಗ್ತೈತಿ ಮಾತು ಮುಂದೆ ಬಾಯ್ ಬರ್ತಾವ ಹೇಳಿನ ಹೊಸು ಈ ಕಡೆ ಹೋಗೋ ಸಿಂದಗಿ ಕಡೆನೆ ಏನು ಹೊಸು ಇಂಡಿ ಕಡೆ ಹೋಗ್ತಾವ ಹೇಳಿ ಬಾಯ್ 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 ಟಾಟಾ ದೀಪಾವಳಿ ಹಬ್ಬಕ್ಕೆ ಮನ್ಯಾಗ ಲಕ್ಷ್ಮೀ ಪೂಜೆ ಮಾಡ್ತೀವಲ್ರಿ ಹಾಗಾಗಿ ಸೀರೆ ತೊಗೊಳೋದಿತ್ತ ನನಗೆ ಆಯಿ ಇದಕ್ಕೆ ಹೋಗಿ ತೊಗೊಂಡು ಬಾ ಅಂತ ಹೇಳಿದ್ರು ಚಡ್ಚಣ್ಕ ಆದ್ರೆ ಎಲ್ಲಿ ಹೋಗ್ಲಿ ಒಲ್ಲ ತನಸಾತಿತ್ತು ನನಗೆ ಅಷ್ಟೊತ್ತರಾಗ ಅವರು ಅಲ್ಲಿ ಅರ್ಬಿ ತೊಗೊಳಕ್ಕೆ ಹೊಂಟಿದ್ರತ್ತ ಬಿಜಾಪುರದಾಗ ನಾವು ಫೋನ್ ಹಚ್ಚೋ ಹೊತ್ತಿಗೆ ಅರ್ಬಿ ತೊಗೊಳಕ್ಕೆ ಹೊಂಟಿವದಂದ್ರು ನೀವು ನಮ್ಗೆ ಅರ್ಬಿ ತೊಗೊಳೋದೈತಿ 2 ಸೀರೆ ನೀವೇ ತೊಗೊಂಡು ಬರೀತಾರೆ ಒಂದು 4 ಸೀರೆ ತೊಗೊಂಡು ಬಂದಾರ ಪೂಜೆಗೆ ಆಮೇಲೆ ಇದು ಸೀರೆ ಉಡಿಸಿ ದೇವರಿಗೆ ಪೂಜೆಯನ್ನು ಮಾಡಿದ ಬಳಿಕ ಮತ್ತೆ ಹೆಣ್ಮಕ್ಳಿಗೆ ಕೊಡಕ್ಕೆ ಚಂದ ಅನ್ಸಾತವ್ರಿ 1500 ರೂಪಾಯಿ ಜೋಡಿ ಅಂತ ನೀಲಿ ಕಲರ್ ಗತೆ ಅದಾವು ಆಮೇಲೆ ಒಂದು 2 ಬೇರೆ ತೊಗೊಂಡಾರ 500 ರೂಪಾಯಿ ಜೋಡಿ ಹಂಗೆ ಟೋಟಲಾಗಿ 2000 ರೂಪಾಯಿದು ನನಗೆ ಅವು 700 ರೂಪಾಯಿ ಸೀರೆಗಿಂತ ಇವು ಮೆತ್ತಗದಾವಲ್ಲ ಸ್ಮೂತಾಗಿ ಇವು ಚಂದ ಅನ್ಸಾಕತ್ತು ಅವ್ಕ್ಕಿಂತ ಇವು ಸಾದಾ ಸೀರೆನೇ ಚಂದ ಅನ್ಸಾತಿದ್ದು ಒಂದು ಚಾಕ್ಲೇಟ್ ಕಲರ್ ಐತಿ ಮತ್ತು ಇನ್ನೊಂದು ಹಸಿರು ಕಲರ್ ಐತಿ ಇವನು ಮಸ್ತ್ ಅದಾವು ಅವನು ಚಂದ ಅದಾವು ಆದ್ರೆ ಇವು ಮಿಂಚ್ತಾವಲ್ಲ ಇವು ಮೆತ್ತಗೆ ಮೈ ಮ್ಯಾಗ ಉಟ್ಕೊಳಕ್ಕೆ ಚಂದ ಅನಿಸ್ತೈತಿ ಪತ್ಲ ನಿಮ್ಗೆ ಇದ್ರಾಗ ಯಾವ ಸೀರೆ ಚಂದ ಅನಿಸ್ತದ ಕಮೆಂಟ್ ಮಾಡಿರಿ ನೋಡ್ರಿ ಎಷ್ಟು ಚಂದ ಅನ್ಸಾತಾವು ಹೊಸ ಡಿಸೈನ್ ಅನ್ನಿಸ್ತಾವೆ ಅಂತೂ ದಿನಕ್ಕೊಂದೊಂದು ಟ್ರೆಂಡಿಂಗ್ನ ಬರ್ತಾವೆ ಸೀರೆಗಳು ಮತ್ತು ಬ್ಲೌಸ್ಗಳು ಡ್ರೆಸ್ಗಳು ಎಲ್ಲ ದಿನಕ್ಕೊಂದೊಂದು ಹೊಸ ಥರ ಬರ್ತಾವೆ ಯಾವ ಹೊಸ ಥರ ಬರ್ತಾವೆ ಎಲ್ಲ ಥರ ಸೀರೆಗಳನ್ನು ಈಗ ತೊಗೋತಾರೆ ಮೊದಲೆಲ್ಲ ಅಷ್ಟೊಂದು ಅರ್ಬಿ ತೊಗೊಳ್ತಿದ್ದಿಲ್ಲ ಯಾರು ಯಾವುದೇ ಹಬ್ಬಕ್ಕಾದ್ರೂ ಏನೋ ವರ್ಷಕ್ಕೆ 1-2 ಸಾರಿ ಇರ್ತದೆ ಅಷ್ಟೇ ತೊಗೋತಿದ್ರು ಈಗಂತೂ ಭಾಳ ತೊಗೊಳತ್ತಾರ ನಂದು ಕೆಲಸ ಹೊತ್ತು ಮುಳುಗ್ತ್ರಿ ಭಾಳ ಇತ್ತು ಹಾಗಾಗಿ ಒಂದು ಸ್ವಲ್ಪ ಲೈವ್ ವಿಡಿಯೋ ಅದು ಮಾಡಿ ಮುಗಿಸ್ದೆ ಈ ಕಡೆ ಅರ್ಬಿ ಮಡ್ಚಬಾ ಅಂತ ಕರಿತಿದ್ದು ಆ ಕಡೆ ಕಸ ಗುಡಿಸ್ಬಾ ಅಂತ ಕರಿತಿತ್ತು ಆ ಕಡೆ ಭಾಂಡೆ ಒಂದು ಮಕ್ಕಳಿದ್ದು ಅವಿಸ್ ಭಾಂಡೆ ತಿಕ್ಕೋದೈತಿ ಆಮೇಲೆ ಮಕ್ಕಳು ತೊಗೊಂಡು ಬಂದು ಅಲ್ಲೊಂದು ಇಲ್ಲೊಂದು ಬ್ಯಾಗ ಟಿಫಿನ್ ಬಾಕ್ಸ್ ಅದೆಲ್ಲ ಅಲ್ಲಿ ಒಗೆದ್ಬಿಟ್ರು ಇನ್ನು ಹಿಂಗೆ ವಿಡಿಯೋ ಮಾಡ್ಕೊಂಡು ಕೂತ್ರೆ ಆಗಂಗಿಲ್ಲ ಅಂತೇಳಿ ವಿಡಿಯೋ ಮುಗಿಸಾಕತ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಮ್ಮೆ ಎಲ್ರಿಗೆ ನಮಸ್ಕಾರ ರೀ